ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 4-6-8-4 ಮೂರನೇ T20 ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಬರೋಬ್ಬರಿ 81 ರನ್ ಆದರೆ ಬಾರಿಸುತ್ತಾರೆ. ಇನ್ನು ಅದ್ಭುತ ಇನ್ನಿಂಗ್ಸ್ ಆಡಿದ್ರು ಕೂಡ ವಿಶ್ವ ದಾಖಲೆ ಮಿಸ್ ಮಾಡಿಕೊಂಡ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ 3 T20 ಪಂದ್ಯಗಳ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಇದೀಗ ಸೀರೀಸ್ ಆಫ್ ದಿ ಅವಾರ್ಡ್ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಆದ್ರೆ ಸಿಕ್ಕಿತ್ತು. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿನೂ ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ಸಿಕ್ಕಿತ್ತು. ಇನ್ನು ನಮ್ಮ ಭಾರತ ತಂಡ ಮೂರನೇ T20 ಪಂದ್ಯದಲ್ಲಿ ಬರೋಬ್ಬರಿ 35 ರನ್ಗಳಿಂದ ಗೆದ್ದ ಬಳಿಕ ನಮ್ಮ ಈ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಅವರ ಮಾತು ಕೇಳಿದ್ರೆ ನೀವು ಕೂಡ ಕ್ಲಾಪ್ಸ್ ಹಾಕೋದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಮೂರನೇ T20 ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಬರುವಂತ ಮುಂದಿನ ಸೀರೀಸ್ ಗಳಲ್ಲಿ ನಮ್ಮ ಭಾರತ ತಂಡಕ್ಕೆ ಓಪನರ್ ಆಗಿ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಭಾರತದ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಮತ್ತೆ ಮೈದಾನದಲ್ಲಿ ಸದ್ದು ಮಾಡಿದರು. ಇನ್ನು ಜಿಂಬಾಬ್ವೆ ವಿರುದ್ಧದ ಮೂರನೇ T20 ಪಂದ್ಯದಲ್ಲಿ ಕ್ರೀಸ್ ಗೆ ಬಂದ ಕೂಡಲೇ ಬೌಲರ್ ಗಳಿಗೆ ವೈಭವ್ ಬೆಂಕಿಯಂತೆ ಕಾಡಿದರು. ಹೌದು ಸ್ನೇಹಿತರೆ, ಕೇವಲ 49 ಬಾಲ್ಗಳಲ್ಲಿ 8-4 4 ಸಿಕ್ಸರ್ ಗಳ ಸಹಾಯದಿಂದ 81 ರನ್ ಆದರೆ ಗಳಿಸಿದರು. ವೈಭವ್ ಸೂರ್ಯವಂಶಿ T20 ಪಂದ್ಯದಲ್ಲಿ ತಮ್ಮ ವಿಶೇಷ ಶೈಲಿಯಲ್ಲಿ ಆಟ ಆಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ತಮ್ಮ ಸಾಮರ್ಥ್ಯವನ್ನು ಮತ್ತೆ ತೋರಿಸಿದರು. ಹೌದು ವೀಕ್ಷಕರ, ಜಿಂಬಾಬ್ವೆ ವಿರುದ್ಧದ ಸರಣಿಯ ಮೊದಲನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 19 ಬಾಲ್ಗಳಲ್ಲಿ ತಮ್ಮ ಮೊದಲನೇ ಅರ್ಧಶತಕ ಬಾರಿಸಿ ಔಟ್ ಆದರು. ಹೀಗಾಗಿ ಎರಡನೇ ಪಂದ್ಯದಲ್ಲಿ ಅವರು ಬಿಗ್ ಇನ್ನಿಂಗ್ಸ್ ಆಡಬಹುದು ಎಂದು ಎಲ್ಲರಿಗೂ ಅನಿಸಿತ್ತು. ಆದರೆ ವೈಭವ್ ಸೂರ್ಯವಂಶಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದರು ಮತ್ತು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಬರೋಬ್ಬರಿ 49 ಬಾಲ್ಗಳಲ್ಲಿ 81 ರನ್ ಆದರೆ ಗಳಿಸಿದ್ದಾರೆ. ಮೂರನೇ T20 ಪಂದ್ಯದಲ್ಲಿ ಅವರ ಸ್ಟ್ರೈಕ್ ರೇಟ್ ಮಾತ್ರ 165 ಇತ್ತು. ಹೌದು ಸ್ನೇಹಿತರೆ, ಎಲ್ಲ ಬ್ಯಾಟರ್ ಗಳು 150 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಕ್ಕೆ ಸ್ಟ್ರಗಲ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಮಾತ್ರ 165 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಮೂರನೇ T20 ಪಂದ್ಯದಲ್ಲಿ ಸಾಮಾನ್ಯವಾಗಿ 200ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ಆಡುವ ಅವರು ಈ ಬಾರಿ ಪಿಚ್ ನೋಡಿ ನಿಧಾನ ಮತ್ತು ಶಾಂತಿಯಾಗಿ ಆಡಿದರು. ಇದನ್ನು ನೋಡಿ ಅಭಿಮಾನಿಗಳು ವೈಭವ್ ಬ್ಯಾಟ್ ನಿಂದ ಸ್ವಚ್ಛಲ ಶತಕ ಗ್ಯಾರಂಟಿ ಅಂತ ಅಂದುಕೊಂಡಿದ್ರು. ಆದರೆ 15ನೇ ಓವರ್ ನಲ್ಲಿ ಅನಿರೀಕ್ಷಿತ ತಿರುವಾದ್ರೆ ಸಿಕ್ಕಿತು. ಹೌದು ಸ್ನೇಹಿತರೆ, ಇನ್ನು ವೆಸ್ಲಿ ಮಧ್ವರೆ ಎಸೆದಂತ 15ನೇ ಓವರ್ ನ ಕೊನೆಯ ಬಾಲ್ ಅಲ್ಲಿ ವೈಭವ್ ಸೂರ್ಯವಂಶಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದರು. ಆದ್ರೆ ಲಾಂಗ್ ಅಪ್ ನಲ್ಲಿ ನಿಂತಿದ್ದಂತ ಬ್ರಾಡ್ ಈವನ್ಸ್ ಮುಂದಕ್ಕೆ ಡೈವ್ ಮಾಡಿ ಅದ್ಭುತ ಕ್ಯಾಚ್ ಆದ್ರೆ ಹಿಡಿದರು. ಇನ್ನು ವೈಭವ್ ಸೂರ್ಯವಂಶಿ ಗ್ರೌಂಡ್ ನಿಂದ ಹೊರಗೆ ಹೋಗಲು ಸಿದ್ಧನೇ ಆಗಿರಲಿಲ್ಲ. ರಿವ್ಯೂಗಾಗಿ ಕಾಯುತ್ತಿದ್ದರು. ಆದರೆ ಟಿವಿ ಅಂಪೈರ್ ಅದು ಸರಿಯಾದ ಕ್ಯಾಚ್ ಎಂದು ದೃಢಪಡಿಸಿದಾಗ ಅವರು ಬಹಳ ನಿರಾಶೆಯಿಂದ ಹಿಂತಿರುಗಿದರು. ಇನ್ನು ವೈಭವ್ ಸೂರ್ಯವಂಶಿ ವಿಶ್ವ ದಾಖಲೆಯನ್ನೇ ಮಿಸ್ ಮಾಡಿಕೊಳ್ತಾರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಶತಕ ಹೊಡೆದಿದ್ರು ಅಂತಂದ್ರೆ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಶತಕ ಹೊಡೆದ ಅತಿ ಚಿಕ್ಕ ವಯಸ್ಸಿನ ಆಟಗಾರನೆಂಬ ದಾಖಲೆ ಅವರಿಗೆ ಆದ್ರೆ ಸಿಕ್ತಿತ್ತು. ಅವರ ವಯಸ್ಸು ಕೇವಲ 15 ವರ್ಷ 121 ದಿನಗಳು. ಆದರೆ ಅವರು ಶತಕ ಹೊಡೆಯಲು ಸಾಧ್ಯನೇ ಆಗ್ಲಿಲ್ಲ. ಹೌದು ಸ್ನೇಹಿತರ, ಹೀಗಾಗಿ ವೈಭವ್ ಸೂರ್ಯವಂಶಿ ವಿಶ್ವ ದಾಖಲೆಯನ್ನು ಮಿಸ್ ಮಾಡಿಕೊಂಡರು. ಇನ್ನು 50ರ ದಾಖಲೆಯ ವೈಭವ್ ಸೂರ್ಯವಂಶಿನಲ್ಲಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅರ್ಧ ಶತಕ ಹೊಡೆದ ಅತಿ ಚಿಕ್ಕ ವಯಸ್ಸಿನ ಆಟಗಾರ ಎಂಬ ದಾಖಲೆಯನ್ನು ತಮ್ಮ ಹೆಸರಿಗಾದ್ರೆ ಬರೆದುಕೊಂಡಿದ್ದಾರೆ. ಜುಲೈ 2026ರಂದು ಹರಾರೆಯಲ್ಲಿ ಜಿಂಬಾಬ್ವೆ ವಿರುದ್ಧ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಅವರು ಈ ದಾಖಲೆ ಆದ್ರೆ ಮಾಡಿದ್ದರು. ಆ ಪಂದ್ಯದಲ್ಲಿ ಎಡಗೈ ಆರಂಭಿಕ ಬ್ಯಾಟರ್ ಕೇವಲ 18 ಬಾಲ್ಗಳಲ್ಲಿ ತಮ್ಮ ಮೊದಲನೇ ಅಂತಾರಾಷ್ಟ್ರೀಯ ಅರ್ಧಶತಕವನ್ನಾದ್ರೆ ಬಾರಿಸಿದರು. ಇನ್ನು ಈ ಮೂಲಕ ಇನ್ನಿಂಗ್ಸ್ ನಲ್ಲಿ ಅವರು ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಎಲ್ಲಾ ಫಾರ್ಮೆಟ್ ಗಳಲ್ಲಿ ಅರ್ಧಶತಕ ಹೊಡೆದ ಅತಿ ಕಿರಿಯ ಆಟಗಾರನೆಂಬ ದಾಖಲೆ ತಮ್ಮದಾಗಿಸಿಕೊಂಡರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇಷ್ಟೆಲ್ಲ ಆಟ ಆಡಿದ ಕಾರಣದಿಂದಾಗಿ ಮತ್ತು ಭರ್ಜರಿ ಬ್ಯಾಟ್ ನಿಂದ ರನ್ ಬಂದಿರುವ ಕಾರಣದಿಂದಾಗಿ ಇದೀಗ ಸೀರೀಸ್ ಆಫ್ ದಿ ಅವಾರ್ಡ್ ಕೂಡ ಅವರಿಗೆ ಆದ್ರೆ ಸಿಗುತ್ತೆ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಮೂರನೇ T20 ಪಂದ್ಯ ಗೆದ್ದ ಬಳಿಕ. ಹಾಗಾದ್ರೆ ಪಂದ್ಯ ಗೆದ್ದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಮೈಕ್ ಕೊಟ್ಟು ನಿಮಗೆ ಇಂಗ್ಲಿಷ್ ಬರುತ್ತದೆ ಎಂದು ಕೇಳಿದಾಗ ಈ ರೀತಿ ಆದ್ರೆ ಹೇಳ್ತಾರೆ, ಸಾರ್ ನನಗೆ ಇಂಗ್ಲಿಷ್ ಬರೋದಿಲ್ಲ ಮತ್ತು ಹಿಂದಿಯಲ್ಲಿ ಮಾತಾಡಿ ನಾನು ಹಿಂದಿಯಲ್ಲಿ ಮಾತಾಡ್ತೇನೆ ಅಂದಾಗ ಶ್ರೇಯಸ್ ಅಯ್ಯರ್ ಅಂದ್ರೆ ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಂದು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕಮೆಂಟ್ರಿಯಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಈ ರೀತಿ ಆದ್ರೆ ಕೇಳ್ತಾರೆ, ವೈಭವ್ ಸೂರ್ಯವಂಶಿ ಅವರೇ, ನೀವು ಈ ರೀತಿ ಫಿಯರ್ಲೆಸ್ ಬ್ಯಾಟಿಂಗ್ ಆಡಲು ಏನು ಕಾರಣ ಮತ್ತು ನಿಮಗೆ ಭಯ ಆಗುವುದಿಲ್ಲವೇ ಬ್ಯಾಟಿಂಗ್ ಮಾಡುವ ವೇಳೆ ಅಂತ ಕೇಳಿದಾಗ ವೈಭವ್ ಸೂರ್ಯವಂಶಿ ಶ್ರೇಯಸ್ ಅಯ್ಯರ್ ಆದ್ರೆ ಮಾತಾಡ್ತಾರೆ. ಈ ರೀತಿ ಶ್ರೇಯಸ್ ಅಯ್ಯರ್ ವೈಭವ್ ಸೂರ್ಯವಂಶಿಗೆ ಹೇಳಿದಾಗ ವೈಭವ್ ಸೂರ್ಯವಂಶಿ ಹಿಂದಿಯಲ್ಲಿ ಈ ರೀತಿ ಆದ್ರೆ ಹೇಳ್ತಾರೆ, ಇಲ್ಲ ಸರ್, ನಾನು ಯಾವುದು ಭಯನೇ ಇಲ್ಲ ಮತ್ತು ನಾನು ಬ್ಯಾಟಿಂಗ್ ಆಡೋದು ಇದೇ ರೀತಿ ಮತ್ತು ನಾನು ಇದೇ ರೀತಿ ಬ್ಯಾಟಿಂಗ್ ಆಡಲು ಇಷ್ಟಪಡುತ್ತೇನೆ. ನನಗೆ T20 ಅಂದ್ರೆ ತುಂಬಾನೇ ಇಷ್ಟ ಮತ್ತು ನಾನೇನಾದ್ರೂ 20 ಓವರ್
ಮಾಡಿದ್ರೆ ನಾನು ಶತಕ ಕೂಡ ಬಾರಿಸಬಲ್ಲೆ ಅಂತಂದು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇನ್ನಷ್ಟು ಮಾತನಾಡಿದಂತ ವೈಭವ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಈ ಅವಾರ್ಡ್ ನನಗೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯಿತು. ಏಕೆಂದ್ರೆ ನಾನು ಕಳೆದ 2 ಇನ್ನಿಂಗ್ಸ್ ಗಳಲ್ಲಿ ಏನು ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟೇ ಇರಲಿಲ್ಲ. ಇಂಗ್ಲೆಂಡ್ ನೆಲದಲ್ಲಿ ನಾನು ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಇಲ್ಲಿ ಜಿಂಬಾಬ್ವೆ ವಿರುದ್ಧ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದೇನೆ. ಇನ್ನು ಮುಂದೆ ಬರುವಂತಹ T20 ಸರಣಿ ಮತ್ತು T20ಗಳಲ್ಲಿ ನಾನು ಅದ್ಭುತವಾಗಿ ಆಡಲು ಪ್ರಯತ್ನ ಆದ್ರೆ ಮಾಡುತ್ತೇನೆ ಮತ್ತು ನನ್ನ ಬ್ಯಾಟ್ ನಿಂದ ರನ್ ನಾನು ಕಲೆ ಹಾಕಲು ಪ್ರಯತ್ನ ಆದ್ರೆ ಮಾಡುತ್ತೇನೆ ಮತ್ತು ಚೆನ್ನಾಗಿ ಆಡಲು ನನಗೆ ಬರುತ್ತದೆ. ಇನ್ನೊಂದೇನಂತಂದ್ರೆ ನಾನು ಇವಾಗ ಎಲ್ಲ ಬಾಲ್ಗಳನ್ನು 6 ಗೆ ಹೊಡೆಯಲು ಮತ್ತು ಎಲ್ಲ ಬಾಲೆ ರನ್ ಬರ್ಬೇಕಂತಂದು ಆಡ್ತಾ ಇಲ್ಲ. ನಾನು ಸ್ವಲ್ಪ ಗೇಮ್ ನ ಮೈಂಡ್ ಅಲ್ಲಿ ಇಟ್ಕೊಂಡಾದ್ರೆ ಆಡ್ತಾ ಇದ್ದೇನೆ ಮತ್ತು ಸ್ವಲ್ಪ ತಲೆ ಓಡಿಸಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದೀನಿ ಅಂತಂದು ವೈಭವ್ ಸೂರ್ಯವಂಶಿ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆ ಮತ್ತು ತನ್ನ ಫ್ಯಾನ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಾನು ನನ್ನ ಮೇಲೆ ನಂಬಿಕೆ ಮತ್ತು ಹೋಪ್ ಇಟ್ಟಂತ ಎಲ್ಲ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಆದ್ರೆ ಧನ್ಯವಾದಗಳು. ಏಕೆಂದ್ರೆ ನನ್ನ ಬ್ಯಾಟ್ ನಿಂದ ರನ್ ಆದ್ರೆ ಬಂದಿರಲಿಲ್ಲ ಇಂಗ್ಲೆಂಡ್ ನೆಲದಲ್ಲಿ. ಇನ್ನು ವೈಭವ್ ಸೂರ್ಯವಂಶಿ ಈ ರೀತಿ ಆದ್ರೆ ಹೇಳ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟಂತ ಭಾರತದ ಎಲ್ಲ ಅಭಿಮಾನಿಗಳಿಗೆ ತುಂಬಾನೇ ಆದ್ರೆ ಋಣಿಯಾಗಿರ್ತೇನೆ ಮತ್ತು ನಮ್ಮ ನಾಯಕ ಆಗಿರ್ಬೋದು ಮತ್ತು ಎಲ್ಲ ಆಟಗಾರರು ಕೂಡ ನನಗೆ ಪ್ರೋತ್ಸಾಹ ಆದ್ರೆ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ನಾನು ಆಟ ಮತ್ತು ಬ್ಯಾಟಿಂಗ್ ಮಾಡಲು ಯಾವುದೇ ಪ್ರೆಷರ್ ಆದ್ರೆ ಹಾಕುವುದಿಲ್ಲ ಮತ್ತು ಅದು ನನಗೆ ಒಂದು ಖುಷಿಯ ವಿಚಾರ ಅಂತಂದು ವೈಭವ್ ಸೂರ್ಯವಂಶಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು 3ನೇ T20 ಪಂದ್ಯದಲ್ಲಿ ನಮ್ಮ ಎಲ್ಲಾ ಬ್ಯಾಟರ್ಸ್ ಕೂಡ ಬ್ಯಾಟಿಂಗ್ ಮಾಡಲು ಸ್ಟ್ರಗಲ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ನಾನಿದ್ದೀನಿ ಮತ್ತು ನಾನು ಇರೋ ತನಕ ಟೀಮ್ ಇಂಡಿಯಾದ ಸ್ಕೋರ್ ಮಾತ್ರ ಕೆಳಗೆ ಬೀಳಲು ಸಾಧ್ಯ ಇಲ್ಲ ಅಂತ ಅಂದು ಆ ರೇಂಜ್ ಗೆ ಬ್ಯಾಟಿಂಗ್ ಆಡಿದ್ರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಜೊತೆ ಬಂದಂತ ಓಪನರ್ ಆಗಿ ಬಂದಂತ ಅಭಿಷೇಕ್ ಶರ್ಮಾ ಅವರು 3ನೇ T20 ಪಂದ್ಯದಲ್ಲೂ ಕೂಡ ಕೈ ಕೊಡ್ತಾರೆ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ಕೇವಲ 4 ಬಾಲ್ ಅಲ್ಲಿ 2 ರನ್ ಆಡಿ ಮತ್ತೊಮ್ಮೆ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಬ್ಲೆಸ್ಸಿಂಗ್ ಮುಜರ್ಬಾನಿ ಬೌಲಿಂಗ್ ನಲ್ಲಿ. ಇನ್ನು ಆನಂತರ ಬಂದಂತ ಇಶಾನ್ ಕಿಶನ್ ಜೊತೆ ವೈಭವ್ ಸೂರ್ಯವಂಶಿ ಅಂತೂ ಅಮೋಘ ಪ್ರದರ್ಶನ ಆದ್ರೆ ಕೊಡ್ತಾರೆ. ಒಂದ್ ಕಡೆಗೆ ಇಶಾನ್ ಕಿಶನ್ ಅವರು ಅವರಿಗೆ ಸಾಥ್ ಕೊಡ್ತಾ ಇದ್ರೆ ವೈಭವ್ ಸೂರ್ಯವಂಶಿ ಮಾತ್ರ 6 ಮತ್ತು 4 ಗಳ ರನ್ ಮಳೆ ಆದ್ರೆ ಸುರಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಕೂಡ 26 ಬಾಲ್ ಅಲ್ಲಿ 29 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 18 ಬಾಲ್ ಅಲ್ಲಿ 27 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಯಾರು ಕೂಡ ಹೇಳಿಕೊಳ್ಳಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಆದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ಒಂದು ಒಳ್ಳೆ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ 3ನೇ T20 ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಬರೋಬ್ಬರಿ 81 ರನ್ ಆದ್ರೆ ಚಚ್ಚಿ ಬಿಸಾಕ್ತಾರೆ. ಇನ್ನು ಈ ಪಂದ್ಯದಲ್ಲಿ ಎಲ್ಲ ಬ್ಯಾಟರ್ ಕೂಡ ಸ್ಟ್ರಗಲ್ ಆದ್ರೆ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಮಾತ್ರ 165ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ 3ನೇ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 192 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು 20 ಓವರ್ ಗಳಲ್ಲಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ನಲ್ಲಿ ಎಡವಿದ ಮತ್ತು ನಮ್ಮ ಭಾರತದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಇದೀಗ ಜಿಂಬಾಬ್ವೆಯಲ್ಲಿ ಬೊಂಬಾಟ್ ಪ್ರದರ್ಶನ ನೀಡಿದ್ದಾರೆ. ಮೊದಲನೇ T20 ಪಂದ್ಯದಲ್ಲಿ ಮಿಂಚಿನ ಅರ್ಧಶತಕ ಸಿಡಿಸಿದ ಅವರು ಇದೀಗ 3ನೇ ಪಂದ್ಯದಲ್ಲೂ ಆಕರ್ಷಕ ಅರ್ಧಶತಕ ಗಳಿಸುವ ಮೂಲಕ ಭಾರತ ತಂಡದಲ್ಲಿ ತನ್ನ ನೆಲೆಯನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಉತ್ತಮ ಲಯದಲ್ಲಿದ್ದಂತೆ ಕಂಡು ಬಂದ ಅವರು ಶತಕ ಗಳಿಸುವ ಹಾದಿಯಲ್ಲಾದ್ರೆ ಇದ್ದರು. ಆದರೆ 81 ರನ್ಗೆ ಔಟ್ ಆಗುವ ಮೂಲಕ ಮೊದಲನೇ ಅಂತಾರಾಷ್ಟ್ರೀಯ ಶತಕದಿಂದ ವಂಚಿತರಾದರು. ಆದರೂ ಕೂಡ 16 ವರ್ಷ ತುಂಬುವ ಮುನ್ನವೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 2 ಅರ್ಧಶತಕ ಗಳಿಸಿದ ಫುಲ್ ಮೆಂಬರ್ ದೇಶದ ವಿಶ್ವದ ಏಕೈಕ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು ವೀಕ್ಷಕರೇ, ಹರಾರೆಯಲ್ಲಿ ಭಾನುವಾರ ನಡೆದ ಜಿಂಬಾಬ್ವೆ ವಿರುದ್ಧ 3ನೇ T20 ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 192 ರನ್ ಆದ್ರೆ ಕಲೆ ಹಾಕಿತು. ವೈಭವ್ ಸೂರ್ಯವಂಶಿ ಅವರು 49 ಬಾಲ್ಗಳಲ್ಲಿ 81 ರನ್ ಆದ್ರೆ ಚಚ್ಚಿ ಬಿಸಾಕಿದರು. ಅದರಲ್ಲಿ 8-4 4 ಭರ್ಜರಿ ಸಿಕ್ಸರ್ ಗಳಾದ್ರೆ ಇದ್ದವು. ಇನ್ನು ವೈಭವ್ ಸೂರ್ಯವಂಶಿ ಅವರನ್ನು ಹೊರತುಪಡಿಸಿದರೆ ಭಾರತದ ಬೇರೆ ಯಾವ ಬ್ಯಾಟರ್ ಸಹ 30ರ ಗಡಿ ಕೂಡ ದಾಟಲಿಲ್ಲ.